ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃಷಿ ತಾಪಂಡ ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ವಿವಾದದ ಸುದ್ದಿಯಲ್ಲಿರುವ ನಟಿ ವಂಚನೆ ಬೆದರಿಕೆ ಕೇಸ್ಗಳಲ್ಲಿ ಸುದ್ದಿಯಾಗಿದ್ದ ನಟಿ ಕೃಷಿ ತಾಪಂಡಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದು ಆಕೆಯ ಗೆಳೆಯ ವೈಶಾಖ್ ಆತ್ಮಹತ್ಯೆ. ಎಸ್, ಕಷ್ಟದ ಸಮಯದಲ್ಲಿ ಕೃಷಿ ತಾಪಂಡ ಜೊತೆಯಲ್ಲಿದ್ದ ವೈಶಾಖ್ ರಾತ್ರಿ ಎದ್ದಕ್ಕಿದ್ದ ಹಾಗೆ ಕೃಷಿ ತಾಪಂಡ ಮನೆಯಲ್ಲೇ ಸೂಸೈಡ್ ಮಾಡಿಕೊಂಡು ಆಕೆಗೆ ಶಾಕ್ ಹುಟ್ಟಿದ್ದಾರೆ. ಕೃಷಿ ತಾಪಂಡ ಮನೆಯಲ್ಲಿ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ. ಸಾವಿಗೂ ಮುನ್ನ ನಟಿ ಕೃಷಿಗೆ ಕಾಲ್ ಮಾಡಿದ್ದ ಗೆಳೆಯ. ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ನಲ್ಲಿ ವಿವಾದಿತ ಚರ್ಚೆಯಲ್ಲಿರೋ ನಟಿ ಕೃಷಿ ತಾಪಂಡ ಅವರ ಆಪ್ತ ಸ್ನೇಹಿತ ಹಾಗೂ ಉದ್ಯಮಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರೋ ನಟಿಯ ಫ್ಲಾಟ್ನಲ್ಲೇ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದ ಹಾಗೆ ಮೃತ ವೈಶಾಖ್ ಬೇರೆ ಯಾರೂ ಅಲ್ಲ, ಇತ್ತೀಚೆಗೆ ಉದ್ಯಮಿಯೊಬ್ಬರ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಆರೋಪಿ. ನಟಿ ಕೃಷಿ ತಾಪಂಡಗೆ ಹಲವು ವರ್ಷಗಳ ಗೆಳೆಯ ಆಗಿದ್ದ ವೈಶಾಖ್ ಕಳೆದ ಜನವರಿಯಲ್ಲಿ ಉದ್ಯಮಿ ಬೆದರಿಕೆ ಹಾಕಿರೋ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ, ಜೈಲಿಗೆ ಹೋಗಿ ಬಂದಿದ್ದ. ವೈಶಾಖ್ ದಾಂಪತ್ಯ ಜೀವನದಲ್ಲಿ ಇದರಿಂದ ದೊಡ್ಡ ಬಿರುಕು ಬಿಟ್ಟಿತ್ತು. ನಿರಂತರವಾಗಿ ಪತಿ ಪತ್ನಿ ಜೊತೆ ಜಗಳವಾಗುತ್ತಿತ್ತು. ಇದರಿಂದ ತೀವ್ರ ಡಿಪ್ರೆಷನ್ಗೆ ಹೋಗಿದ್ದ ವೈಶಾಖ್ ಫ್ಯಾಮಿಲಿಯಿಂದ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಂಡಿದ್ದ. ಇನ್ಫ್ಯಾಕ್ಟ್ ಕಳೆದ 1 ತಿಂಗಳಿಂದ ಕುಟುಂಬಸ್ಥರಿಂದ ಕಂಪ್ಲೀಟ್ ದೂರ ಆಗಿದ್ದ ವೈಶಾಖ್ ಕಳೆದ 1 ವಾರದಿಂದ ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲೇ ಉಳಿದುಕೊಂಡಿದ್ದ. ಆದರೆ ನಿನ್ನೆ ಕೃಷಿ ಮನೆಯಲ್ಲಿ ಇರಲಿಲ್ಲ. ಈ ವೇಳೆ ವೈಶಾಖ್ ಕೃಷಿಗೆ ಕರೆ ಮಾಡಿ, ನನಗೆ ಜೀವನವೇ ಸಾಕಾಗಿದೆ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ನಾನು ಸುಸೈಡ್ ಮಾಡ್ಕೊಳ್ತೀನಿ ಎಂದು ಹೇಳಿದ್ದ. ಗೆಳೆಯನ ಈ ಮಾತಿನಿಂದ ಕೂಡಲೇ ಶಾಕ್ ಆಗಿದ್ದ ನಟಿ ಕೃಷಿ, ಸಮಾಧಾನವಾಗಿರು, ಯಾವುದೇ ತಪ್ಪು ನಿರ್ಧಾರ ಮಾಡಬೇಡ, ನಾನು ಈಗಲೇ ಬರ್ತೀನಿ, ನಾವಿಬ್ಬರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ, ಮನಸ್ಸು ಹಗುರ ಆಗುತ್ತೆ, ಟೈಮ್ ಎಲ್ಲವನ್ನ ಸರಿ ಮಾಡುತ್ತೆ ಎಂದು ಧೈರ್ಯ ತುಂಬಿತು. ಆದರೆ ನಟಿ ಫ್ಲಾಟ್ಗೆ ಬರೋವಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಫ್ಲಾಟ್ಗೆ ಬಂದು ನೋಡಿ ದಿಗ್ಭ್ರಮೆಗೊಂಡ ನಟಿ ಕೂಡಲೇ ಆತನ ಕುಟುಂಬಸ್ಥರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಸದ್ಯ RR ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತನಿಖೆ ತೀವ್ರಗೊಳಿಸಿದ್ದಾರೆ. ವೈಶಾಖ್ ಅವರು ನಾನು ಹುಟ್ಟಾಗಿಂದ ಗೊತ್ತು. ಇವತ್ತು ಬೆಳಗ್ಗೆ ಅವರ ಸಾವನ್ನು ಮಾತಿನ ಕೇಳಿ ಬಂದು ಇಲ್ಲಿ ಬಂದಿದ್ದೀನಿ ನಾನಷ್ಟೇ. ಅವ್ರ ತಂದೆಯವರು ಹೋಗಿ FIR ಫೈಲ್ ಮಾಡಿ ಬಂದಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು. ಅದು ಬಿಟ್ಟರೆ ನನಗೇನು ವಿಚಾರ ಗೊತ್ತಿಲ್ಲ ಜಾಸ್ತಿ. ಇಲ್ಲ, ಅದೇನು ಹೇಳ್ಕೊಟ್ಟಿಲ್ಲ. ನಾನು ವೈಶಾಖಿಂದ 8 ಇಯರ್ಸಿಂದ ಸಂಪರ್ಕದಲ್ಲಿಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್, ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನೂ ಇಲ್ಲ ಅಂತ. ಇಲ್ಲ, ನನಗೆ ಮಾತಾಡೋಕೆ ಸಿಕ್ಕಿಲ್ಲ. FIR ಆಗಿದೆ ಅಂತ ಹೇಳಿದ್ರು. ಈಗ ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ಮೇಲೆ ಇನ್ನೇನು ಗೊತ್ತಿಲ್ಲ ನನಗೆ. ಇಲ್ಲ, ನನ್ನ ಜೊತೆ ನಾನು 10 ಇಯರ್ಸ್ ಆಯ್ತು, ಒಂದು ಸಂಪರ್ಕ ಇಲ್ಲ ಈಗ. ಇಲ್ಲ ಸರ್, ಏನು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು 8 ಇಯರ್ಸ್ ಆಯ್ತು ಅವ್ನು ಸಂಪರ್ಕ ಬಿಟ್ಟು. ನಾವು ಒಟ್ಟಿಗೆ ಚಿಕ್ಕವರಿದ್ದಾಗ ಒಟ್ಟಿಗೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ, ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ಯಾಮಿಲಿ ಫ್ರೆಂಡು, ತುಮಕೂರಿನವರೆಲ್ಲ ನಾವು. ಸೊ ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್, ಆ ಸಂಬಂಧದ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ಇಲ್ಲ, ಬಿಸ್ನೆಸ್ ಏನಿಲ್ಲ. ಅವರು ಬಿಸ್ನೆಸ್ ಏನೋ ಕಾರ್ ವರ್ಕ್ಶಾಪ್ ಏನೋ ಇಟ್ಕೊಂಡಿದ್ರು, ಚೆನ್ನಾಗಿ ನಡೆಸ್ತಾ ಇದ್ರು. ಒಳ್ಳೆ ಮನುಷ್ಯ, ಹುಟ್ಟಾಗಿಂದ ನೋಡಿದ್ದೀನಿ. ನೋ ದಿಸ್ ಥಿಂಗ್, ಹಿ ವಾಸ್ ಎ ವೆರಿ ಗುಡ್ ಬಾಯ್. ಇಟ್ಸ್ ಎ ಬಿಗ್ ಲಾಸ್ ಅನ್ಸುತ್ತೆ. ಬಿಟ್ಟರೆ ಬಟ್ ಹಿ ವಾಸ್ ವೆರಿ ಗುಡ್ ಇಸ್ ಎ ಗುಡ್ ಬಾಯ್. ಏನೋ ನನಗೇನು ಹೇಳಿರೋ ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ನನ್ನ ಜೊತೆ. ಇಲ್ಲ, ಭೇಟಿ ಆಗಿಲ್ಲ ಸರ್. ನಾವು ನನ್ನ ತಂದೆ ಕಳ್ಕೊಂಡು ಆಲೇ ಒಂದು 6-7 ತಿಂಗಳಾಯ್ತು. ನಾನು ಬ್ಯುಸಿ ಇದ್ದೀನಿ, ನನಗೂ ಏನು ಸಿಕ್ಕಿಲ್ಲ. ಅಲ್ಲ, ಬಟ್ 8 ಇಯರ್ಸ್ ಆಯ್ತು ನನಗೆ ಸಂಪರ್ಕ ಸಿಕ್ಕಿ. ಕೃಷಿ ತಾಪಂಡ ಮೃತದೇಹ ನೋಡಲು ಬಿಡದ ವೈಶಾಖ್ ಮಾವ. ನಿನಗೆ ಮುಖ ನೋಡೋ ಯೋಗ್ಯತೆ ಇಲ್ಲ ಎಂದು ಆಕ್ರೋಶ. ಇನ್ನು ಮೃತ ವೈಶಾಖ್ ಪತ್ನಿ ಮೇಘಾ ದೂರಿನ ಅನ್ವಯ ಅನ್ಯಾಚುರಲ್ ಡೆತ್ ರಿಪೋರ್ಟ್ ದಾಖಲಿಸಿ ತನಿಖೆ ನಡೆಸಿದ್ದಾರೆ. ದೂರಿನಲ್ಲಿ ಒಂದಿಷ್ಟು ಅಂಶಗಳು ಉಲ್ಲೇಖಿಸಿರೋ ವೈಶಾಖ್ ಪತ್ನಿ ಯಾರ ವಿರುದ್ಧವೂ ಆರೋಪ ಮಾಡಿದರು.
ಆದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ತನಿಖೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಮತ್ತೊಂದೆಡೆ ಗೆಳೆಯನ ಸಾವಿನ ಬಳಿಕ ಆತಂಕದಲ್ಲಿ ಶವಗಾರದ ಬಳಿ ಬರದೆ ಹಿಂದೇಟು ಹಾಕಿದ್ದ ನಟಿ ಅಂತ್ಯಕ್ರಿಯೆ ವೇಳೆ ಚಿತಾಗಾರಕ್ಕೆ ಭೇಟಿ ನೀಡಿದ್ದಾಳೆ. ಈ ವೇಳೆ ವೈಶಾಖ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದು ಗೆಳೆಯನನ್ನು ನೋಡಲು ಆಗದೆ ಕಣ್ಣೀರಿಡುತ್ತಲೇ ವಾಪಸ್ಸಾಗಿದ್ದಾಳೆ. ಸದ್ಯ ಪ್ರಕರಣದ ತನಿಖೆ ನಡೆಸಲಾಗ್ತಿದೆ. ಹಸಲಿಗೆ ಆತ್ಮಹತ್ಯೆ ಕಾರಣ ಏನು? ಬಿಸ್ನೆಸ್ ವಿಚಾರವಾಗಿ ಏನಾದರೂ ಆಗಿತ್ತಾ? ಕೌಟುಂಬಿಕ ಕಾರಣದಿಂದಲೇ ವೈಶಾಖ್ ಈ ರೀತಿ ನಿರ್ಧಾರ ಕೈಗೊಂಡಿದ್ನಾ? ಇದೆಲ್ಲ ತನಿಖೆ ನಂತರವೇ ಗೊತ್ತಾಗಬೇಕಾಗಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.